ಏನಂತಂದ್ರೆ ಪ್ರಾಜೆಕ್ಟ್ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ನಿಮ್ಮ ಸಿಸ್ಟಮ್ನಾಗ ಅಲ್ಲಿ ಕೊಟ್ಟಿದ್ದ ಸಿಸ್ಟಮ್ನಾಗ 2 ಶಾರ್ಟ್ಕಟ್ಸ್ ಕ್ರಿಯೇಟ್ ಮಾಡಿದ್ದು. ಒಂದು ಶಾರ್ಟ್ಕಟ್ ಏನಂತಂದ್ರೆ ಇಟ್ ಇಸ್ ಕಾಲ್ಡ್ ಆಸ್ ಟಾಮ್ಕ್ಯಾಟ್ 6 ಅಂತೇಳಿ. ಓಕೆ, ಸೊ ಫಸ್ಟ್ ನೀವು ಇದನ್ನ ಡಬಲ್ ಕ್ಲಿಕ್ ಮಾಡ್ಕೋಬೇಕು. ಆಸ್ ಐ ಟೋಲ್ಡ್ ಯು, ಇದು ಅಪ್ಲಿಕೇಶನ್ ಇಸ್ ಅ ವೆಬ್ ಅಪ್ಲಿಕೇಶನ್. ವೆಬ್ ಅಪ್ಲಿಕೇಶನ್ ಆಗ ಏನಾಗ್ತದೆ ಅಂತಂದ್ರೆ ಯಾವುದೇ ಪ್ರಾಸೆಸ್ ನಡಿಬೇಕಂದ್ರೆ ದೇರ್ ಇಸ್ ಒನ್ ಕ್ಲೈಂಟ್, ದೇರ್ ಆರ್ ಮಲ್ಟಿಪಲ್ ಕ್ಲೈಂಟ್ಸ್ ಅಂಡ್ ಒನ್ ಸರ್ವರ್. ಆ ಸರ್ವರ್ ಥ್ರೂನೇ ಇನ್ಫಾರ್ಮೇಶನ್ ಎಕ್ಸ್ಚೇಂಜ್ ಆಗ್ತದೆ. ಅದಕ್ಕೆ ವಿ ಹ್ಯಾವ್ ಟು ಫಸ್ಟ್ ಕೀಪ್ ದ ಸರ್ವರ್ ಆಸ್ ಅ ಮೇನ್ ಪರ್ಸನ್ ಇನ್ ದಿಸ್ ಕೇಸ್. ಸೊ ಆ ಸರ್ವರ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇದು ಡೆಸ್ಕ್ಟಾಪ್ ಮೇಲೆ ಟಾಮ್ಕ್ಯಾಟ್ ಅಂತ ಇರ್ತದೆ. ಯು ಹ್ಯಾವ್ ಟು ಕ್ಲಿಕ್ ಆನ್ ದಿಸ್ ಟಾಮ್ಕ್ಯಾಟ್ 6 ಶಾರ್ಟ್ಕಟ್. ಕ್ಲಿಕ್ ಮಾಡಿದಾಗ ಯು ವಿಲ್ ಗೆಟ್ ದಿಸ್ ವಿಂಡೋ. ಇದು ವಿಂಡೋ ಸ್ಟಿಲ್ ಆಯಿತು ಅಂತಂದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್. ಇದೇನ ಕ್ಲೋಸ್ ಆಯಿತು ಅಂತಂದ್ರೆ ಎರರ್ ಅಂತ ಅರ್ಥ. ಸೊ ಇಲ್ಲಿ ಏನಂತಂದ್ರೆ ಇನ್ಫೋ ಸರ್ವರ್ ಸ್ಟಾರ್ಟ್ಅಪ್ ಇನ್ so and so seconds ಅಂತ ಕೊಡ್ತಾನೆ. ದಟ್ ಮೀನ್ಸ್ ದೇರ್ ಆರ್ ನೋ ಎರರ್ಸ್ ಇನ್ ದ ಪ್ರೋಗ್ರಾಮ್ ಇನ್ ದಿಸ್ ಕೇಸ್. ಇದು ರೆಡಿ ಮಾಡಿ ಪೂರ್ತಿ ನಿಮ್ಮ ಪ್ರಾಜೆಕ್ಟ್ ಕಂಪ್ಲೀಟ್ ಎಕ್ಸಿಕ್ಯೂಷನ್ ಎಕ್ಸ್ಪ್ಲನೇಷನ್ ಆಗತನ ಯು ಶುಡ್ ನಾಟ್ ಕ್ಲೋಸ್ ದಿಸ್ ವಿಂಡೋ. ಓಕೆ, ಅಂಡ್ ಯು ಹ್ಯಾವ್ ಟು ಮಿನಿಮೈಸ್ ದಿಸ್. ನೆಕ್ಸ್ಟ್ ಇನ್ ಯುವರ್ ಡೆಸ್ಕ್ಟಾಪ್ ಓನ್ಲಿ ಐ ವಿಲ್ ಬಿ ಕ್ರಿಯೇಟಿಂಗ್ ಒನ್ ಶಾರ್ಟ್ಕಟ್ ಕಾಲ್ಡ್ ಆಸ್ ಪ್ರಾಜೆಕ್ಟ್ ಅಂತೇಳಿ. ದಟ್ ವಿಲ್ ಬಿ ಗೂಗಲ್ ಕ್ರೋಮ್ ಸಿಂಬಲ್ ನಾಗೆ ಇರ್ತದೆ. ಸೊ ಡಬಲ್ ಕ್ಲಿಕ್ ಆನ್ ದಿಸ್ ಪರ್ಟಿಕ್ಯುಲರ್ ಐಕಾನ್. ಸೊ ಅಲ್ಲೇ ಏನಂತಂದ್ರೆ ಇದು ನಿಮ್ಮ ಪ್ರಾಜೆಕ್ಟ್ ಇಂದ ರೆಡಿ ಮಾಡಿಕೊಟ್ಟಿರ್ತೀನಿ. ಅಲ್ಲಿ ಗಿವನ್ ಆನ್ ಯುವರ್ ಪ್ರಾಜೆಕ್ಟ್ ನೇಮ್ಸ್. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ನೆಟ್ ಕನೆಕ್ಟ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನಾನು ನಿಮ್ಗೆ ಅವತ್ತು ಕ್ಲಾಸ್ ಹೇಳಿದಾಗ ಬೂಟ್ ಸ್ಟ್ರಾಪ್ ಕಾನ್ಸೆಪ್ಟ್ ಯೂಸ್ ಮಾಡಿದ್ದೆ. ಆ ಬೂಟ್ ಸ್ಟ್ರಾಪ್ ಇಸ್ ಆಲ್ ಇಂಟರ್ನೆಟ್ ಡೇಟಾ. ಸೊ ಅದು ಅದ್ರ ಸಲುವಾಗಿ ಇಂಟರ್ನೆಟ್ ನಿಮ್ಮ ಮೊಬೈಲ್ ಡೇಟಾ ಕನೆಕ್ಟ್ ಮಾಡಿ ಯು ಶುಡ್ ರನ್ ದ ಅಪ್ಲಿಕೇಶನ್. ಸೊ ಅಪ್ಲಿಕೇಶನ್ ರನ್ ಆದ ತಕ್ಷಣ ಇಟ್ ವಿಲ್ ಓಪನ್ ದ ಹೋಮ್ ಪೇಜ್ ಫಾರ್ ಯುವರ್ ರೆಸ್ಟೋರೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಇಲ್ಲಿ ಫಸ್ಟ್ ಥಿಂಗ್ ಏನಂತಂದ್ರೆ ಒಂದು ಡಿಫಾಲ್ಟ್ ನಂದೇ ಮೊಬೈಲ್ ನಂಬರ್ ಹಾಕಿರ್ತೀನಿ. ಆಮೇಲೆ ನಿಮ್ದೊಂದು ಕ್ರಿಯೇಟ್ ಮಾಡ್ಕೋಬೇಕು. ನಂದು ಹೆಸರಲ್ಲಿ ಲಾಗಿನ್ ಮಾಡಬಾರ್ದು. ಓಕೆ, ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನೀವು ನನ್ನ ಬಲ್ಲಿ ತೊಗೊಂಬಂದಿರೋ ಪ್ರಾಜೆಕ್ಟ್ ಅಂತ ಹೇಳಿ. ಸೊ ಅದಕ್ಕೆ ಫಸ್ಟ್ ನಾನು ನಿಮ್ಮ ಎದುರು ನನ್ನ ಹೆಸರಲ್ಲಿ ಲಾಗಿನ್ ಆಗ್ತೀನಿ. ಲೇಟರ್ ಐ ವಿಲ್ ಕ್ರಿಯೇಟ್ ಯುವರ್ ಅಕೌಂಟ್. ನಿಮ್ಮ ಮೊಬೈಲ್ ನಿಮ್ಮ ಸಿಸ್ಟಮ್ನಾಗ ನೀವು ನಿಮ್ಮ ಅಕೌಂಟ್ ಮೇಲೆ ಒಂದು ID ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಹೆಂಗಂತ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ಅಂತಂದ್ರೆ ಐ ಹ್ಯಾವ್ ಮೈ ಡಿಫಾಲ್ಟ್ ಮೊಬೈಲ್ ನಂಬರ್ ಪಾಸ್ವರ್ಡ್ ಹಾಕಿದ್ದದ. ದ ಎಂಪ್ಲಾಯ್ ವಿಲ್ ಲಾಗಿನ್ ಇನ್ ಸೇ ಆಮ್ ದ ಎಂಪ್ಲಾಯ್. ಸೊ ಲಾಗಿನ್ ಆದ ತಕ್ಷಣ ಇಲ್ಲಿ ಅಂತಂದ್ರೆ ಆರ್ಡರ್ ತಗೊಳ್ಳಿಕ್ಕೆ ಆಪ್ಷನ್ ಬಂದಿರ್ತದೆ. ಈಗ ನಾನು ನನ್ನ ಹೆಸರು ಮೇಲೆ ಲಾಗಿನ್ ಆಗಬಾರ್ದು. ಅಲ್ಲಿ ಕಾಲೇಜ್ನಾಗ ನೀವು ನಿಮ್ಮ ಹೆಸರು ಮೇಲೆ ಆಗಬಾರ್ದು. ಅದಕ್ಕೆ ನೀವೇನು ಮಾಡ್ತೀರಿ, ವಿಲ್ ಗೋ ಫಾರ್ ಆಡ್ ಎಂಪ್ಲಾಯ್ ಅಂತ ಒಂದು ಆಪ್ಷನ್. ಸೊ ಕ್ಲಿಕ್ ಆನ್ ದ ಆಡ್ ಎಂಪ್ಲಾಯ್ ಆಪ್ಷನ್ ಇನ್ ದಿಸ್ ಕೇಸ್. ಸೊ ಎಂಪ್ಲಾಯ್ ಒಳಗೆ ವಿಲ್ ಆಡ್ ಒನ್ ಎಂಪ್ಲಾಯ್. ಏನು ಹೆಸರು? BHWMIKA ಭೂಮಿಕಾ. ಮೊಬೈಲ್ ನಂಬರ್ ಜಸ್ಟ್ ಒಂದು ರ್ಯಾಂಡಮ್ ಮೊಬೈಲ್ ನಂಬರ್ ಹಾಕಿರ್ತೀನಿ. ನೀವು ಫಸ್ಟ್ ಕೆಲಸ ಅದೇ ಮಾಡ್ಬೇಕಲ್ಲಿ. ನಂದು ಮೊಬೈಲ್ ನಂಬರ್ ನನ್ನ ಪಾಸ್ವರ್ಡ್ ಹಾಕಿದ್ದದ ಅದನ್ನ ಚೇಂಜ್ ಮಾಡಿ ನಿಮ್ಮ ಹೆಸರನ್ನ ಕ್ರಿಯೇಟ್ ಮಾಡಿಸ್ತೀನಿ. ಅದ್ರ ಹೆಸರನ್ನ ಲಾಗಿನ್ ಮಾಡ್ಬೇಕು ನೆಕ್ಸ್ಟ್ ಟೈಮ್. ಸೊ ನೆಕ್ಸ್ಟ್ password also same. Email ID bhumika@gmail.com. next gender, date of birth just one random, say indela 2005 or 4 5. next date of joining ivattinde hakananta, say you have joined today for the job. say na employee idini, nanu obbadige serve ಮಾಡ್ಲಿಕ್ಕೆ ಆಗಂಗಿಲ್ಲ because ಅಲ್ಲಿ ಬಹಳಷ್ಟು ಮಂದಿ ಎಂಪ್ಲಾಯೀಸ್ ಇರ್ತಾರೆ ಹೋಟೆಲ್ನಾಗ. ಅದಕ್ಕೆ I will add one more person who can take the orders in this case. ಸೊ ಇಷ್ಟು ಮಾಡಿ ಕ್ಲಿಕ್ ಆನ್ ರಿಜಿಸ್ಟರ್. ಕ್ಲಿಕ್ ಮಾಡಿದ ತಕ್ಷಣ ಎಂಪ್ಲಾಯ್ ರಿಜಿಸ್ಟರ್ಡ್ ಅಂತ ಬಂತು. ಕ್ಲಿಕ್ ಆನ್ ಓಕೆ. ದಟ್ ಮೀನ್ಸ್ ಎಂಪ್ಲಾಯ್ ಹ್ಯಾಸ್ ಬೀನ್ ಆಡೆಡ್ ಇನ್ ದಿಸ್. ಆ್ಯಡ್ ಮಾಡಿದ ತಕ್ಷಣ ಅವ್ರು ಆ್ಯಡ್ ಆಗಿದ್ದ ಎಂಪ್ಲಾಯೀಸಿಗೆ ಯು ಕ್ಯಾನ್ ಕ್ಲಿಕ್ ಆನ್ ವ್ಯೂ ಎಂಪ್ಲಾಯೀಸ್. ಐ ಕ್ಯಾನ್ ಸಿ ಆಲ್ ದ ಎಂಪ್ಲಾಯೀಸ್ ದಟ್ ಆರ್ ರಿಜಿಸ್ಟರ್ಡ್ ಇನ್ ದಿಸ್. ಸೊ ಭೂಮಿಕಾ ಲಾಸ್ಟಿಗೆ ಆ್ಯಡ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಲೆಟ್ ಮೀ ಲಾಗಿನ್ ಆಸ್ ಭೂಮಿಕಾ. ನಾವು ಅವ್ರ ಹೆಸರೆಲ್ಲ ಲಾಗಿನ್ ಮಾಡಿ ವಿಲ್ ಟೇಕ್ ದ ಆರ್ಡರ್ ಇನ್ ದಿಸ್ ಕೇಸ್. ಸೊ ಅದಕ್ಕೆ ಅಲ್ಲಿ ರಿಜಿಸ್ಟರ್ ಮಾಡಿದಾಗ ಏನು ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ ಯು ಹ್ಯಾವ್ ಟು ಗಿವ್ ದ ಸೇಮ್ ಮೊಬೈಲ್ ನಂಬರ್. ಸೊ ಅದು 9876543210. ಜಸ್ಟ್ ರ್ಯಾಂಡಮ್ ಮೊಬೈಲ್ ನಂಬರ್ ಕೊಟ್ಟಿನಿ. ಆ್ಯಂಡ್ ವಾಟ್ ಆರ್ ದ ಪಾಸ್ವರ್ಡ್ ಆ್ಯಡ್ ಗಿವನ್ ಐ ವಿಲ್ ಎಂಟರ್ ದ ಸೇಮ್ ಪಾಸ್ವರ್ಡ್. ಸೊ ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ಈಗ ಶಿ ವಿಲ್ ಬಿ ಹ್ಯಾವಿಂಗ್ ದ ಸಿಸ್ಟಮ್. ಇದು ವೆಬ್ ಅಪ್ಲಿಕೇಶನ್ ನಾವು ಇಂಟರ್ನೆಟ್ ಹಾಕಿದ್ವಿ ಅಂತಂದ್ರೆ ಮೊಬೈಲ್ನ ಆಕ್ಸೆಸ್ ಮಾಡ್ಬೋದು. ಸೊ ಈಗ ಯಾವುದೇ ಒಂದು ಕಸ್ಟಮರ್ ಬಂದಾಗ ಆ ಕಸ್ಟಮರ್ ಮೇಲೆ ಹೋಗ್ತಾರೆ. ಶಿ ವಿಲ್ ಸಿ ದಿಸ್ ಪರ್ಟಿಕ್ಯುಲರ್ ವಿಂಡೋ ಇನ್ ದಿಸ್ ಕೇಸ್. ಸೊ ಕಸ್ಟಮರ್ ವಾಂಟ್ಸ್ ಏನು ಬೇಕ್ರಿ, ಇಡ್ಲಿ ವಡ, ಸೀರಾ ಆ್ಯಂಡ್ ಸೆಟ್ ದೋಸೆ ಯಾವ್ದು ಬೇಕು? ಕ್ವಿಕ್. ಓಕೆ, ಸೊ ಆರ್ಡರ್ ಇಡ್ಲಿ ಅಂದಾಗ ವಿಲ್ ಟಿಕ್ ಮಾರ್ಕ್ ದಟ್ ಪರ್ಟಿಕ್ಯುಲರ್ ಆಪ್ಷನ್. ಇದು ಸ್ಕ್ರೀನ್ ಭಾಳ ಇಂಪಾರ್ಟೆಂಟ್ ಅದ. ಸೊ ಯಾವ ಐಟಮ್ನ ಅವ್ರು ಬೇಕು ಅಂತ ಹೇಳ್ತಾರೆ ಅದು ಸೆಲೆಕ್ಟ್ ಮಾಡ್ತೀವಿ. ಓಕೆ, ದೆನ್ ವಿ ವಿಲ್ ಎಂಟರ್ ದ ಕ್ವಾಂಟಿಟಿ ಇನ್ ದಿಸ್ ಕೇಸ್. ಎಷ್ಟು ಪ್ಲೇಟ್? 1. ಓಕೆ, ಎನಿ ಅದರ್ ಆರ್ಡರ್ಸ್? ಓಕೆ, ಸೊ ವಿ ಕ್ಲಿಕ್ ವಡ 1 ಪ್ಲೇಟ್. ನೆಕ್ಸ್ಟ್ ಸೀರಾ ಸೆಟ್ ದೋಸೆ ಯಾವ್ದ್ರಿ? ದೋಸೆ. ಓಕೆ, then we'll select 1 plate. Sorry, ಏನು ಐಟಮ್ಸ್ ಬೇಕು ಐಟಮ್ಸ್ ಹೇಳ್ತಾರೆ. ಕ್ಲಿಕ್ ಆನ್ ಸಬ್ಮಿಟ್ ಆರ್ಡರ್. ಕ್ಲಿಕ್ ಮಾಡಿದ ತಕ್ಷಣ ಇದು ಎರರ್ ಬರ್ತದೆ. ದಟ್ ಈಸ್ ಬಿಕಾಸ್
Okay, we have not selected the table name. That is very important. ಇವರೆಲ್ಲ ಕೂತದ್ದು ಟೇಬಲ್ ನೇಮ್ ಸೆಲೆಕ್ಟ್ ಮಾಡ್ಕೋಬೇಕು. ವಿ ಫಾರ್ಗಾಟ್ ಟು ಸೆಲೆಕ್ಟ್ ದ ನೇಮ್ ಆಫ್ ದ ಟೇಬಲ್. ಅಲ್ಲೆಲ್ಲ ಟೇಬಲ್ ಅವ್ರ ನಂಬರ್ ಕೊಟ್ಟಿರ್ತಾರೆ ಅವರು. ಓಕೆ, ಸೊ ಹ್ಯಾವ್ ಟು ಸೆಲೆಕ್ಟ್ ದಟ್ ಪರ್ಟಿಕ್ಯುಲರ್ ಟೇಬಲ್ ಅಂಡ್ ದೆನ್ ಐ ಹ್ಯಾವ್ ಟು ಕ್ಲಿಕ್ ಆನ್ ಸಬ್ಮಿಟ್. ಸೊ ಕ್ಲಿಕ್ ಮಾಡಿದ ತಕ್ಷಣ ಆರ್ಡರ್ ಅಕ್ಸೆಪ್ಟೆಡ್, ಕ್ಲಿಕ್ ಆನ್ ಓಕೆ. ಸೊ ಆ ಟೇಬಲ್ದ ಆರ್ಡರ್ ತಗೊಂಡು ಈಗ ನೆಕ್ಸ್ಟ್ ಈಗ ಆರ್ಡರ್ನಾಗ ವಿ ಹ್ಯಾವ್ ಟೂ ಟೈಪ್ಸ್. ಒಂದು ಓಪನ್ ಆರ್ಡರ್, ಇನ್ನೊಂದು ಇಸ್ ಕ್ಲೋಸ್ ಆರ್ಡರ್. ಸೇ ಓಪನ್ ಆರ್ಡರ್ ಅಂತಂದ್ರೆ ಕರೆಂಟ್ಲಿ ಟು ಹೂಮ್ ವಿ ಹ್ಯಾವ್ ಸರ್ವ್. ಸೇ ಅಲ್ಲೇ ಅಂತಂದ್ರೆ ಟೇಬಲ್ ನಂಬರ್ 2 ಸರ್ವ್ ಮಾಡಿವಿ, ಟೋಟಲ್ ಅಮೌಂಟ್ 135 ಆಮೇಲೆ ಇಸ್ಕೋರ್ ಅವ್ರ ಬಲ್ಲಿ. ಓಕೆ, ಸೊ ಅವ್ರು ಖುಷಿ ಖುಷಿಲಿ ಆರ್ಡರ್ ಕೊಟ್ಟಾರೆ. ಸೊ 135 ಇಸ್ ಟೋಟಲ್ ಆರ್ಡರ್ ಇನ್ ದಿಸ್ ಕೇಸ್. ಎಲ್ಲ ಮತ್ತೆ ಇನ್ನೊಂದು ಐಟಮ್ ಬೇಕು ಅಂತಂದ್ರು ಅಂದ್ರೆ ಎಸ್ ಇಡ್ಲಿ ವಡ ಸೀರಾ ಸೆಟ್ ದೋಸೆ ಈಗ ಹೇಳಂಗಿಲ್ಲ, ಅಮೌಂಟ್ ಕೊಡ್ಬೇಕಲ್ಲ. ಸೊ ಸೆಲೆಕ್ಟ್ ಸೀರಾ ಇನ್ ದಿಸ್ ಕೇಸ್. So on 3 plates and click on submit. We forgot to select the name of the table again. So select adna change ಮಾಡ್ತೀನಿ. We'll give a error message for that. So order accept. So click on OK. Click ಮಾಡಿದ ತಕ್ಷಣ go to open orders. So open orders ನ ಟೇಬಲ್ ಅವಾಗ 130 ಸಮಥಿಂಗ್ ತೋರಿಸುತ್ತೆ. ಈಗ ಆಡ್ ಆಗಿ ಇಟ್ ಇಸ್ 270. ಎಲ್ಲ ಟಿಫನ್ ಮಾಡ್ತಾರ, ಕ್ಯಾಶ್ ಕೊಡ್ತಾರಲ್ಲ ಗೊತ್ತಿಲ್ಲ, ಹೋಗ್ತಾರೆ ಅವ್ರು ಕ್ಯಾಶ್ ಕೊಟ್ಟು ಹೋದ ತಕ್ಷಣ ನಾವೇನ್ ಮಾಡ್ತೀವಿ ಅಂದ್ರೆ ವಿ ಕ್ಲಿಕ್ ಆನ್ ಕ್ಲೋಸ್ ಆರ್ಡರ್. ಓಕೆ, ಸೊ ಆರ್ಡರ್ ಕ್ಲೋಸ್ಡ್ ಅಂತ ಹೋಗಿ ಕ್ಲಿಕ್ ಮಾಡ್ರಿ. ರನ್ನಿಂಗ್ ಆರ್ಡರ್ ಯಾವುದೂ ಇಲ್ಲಿ. ಕ್ಲೋಸ್ಡ್ ಆರ್ಡರ್ನಾಗ ಯು ಗೋ ಫಾರ್ ಕ್ಲೋಸ್ಡ್ ಆರ್ಡರ್. ಸೊ ಕ್ಲೋಸ್ಡ್ ಆರ್ಡರ್ ವಿ ಹ್ಯಾವ್ ಕ್ಲೋಸ್ಡ್. ಓಕೆ, ವಿಲ್ ಸಿ ಎದಕ್ಕೆ ಬಂದಿಲ್ಲ ಅಂತ ಹೇಳಿ. ಸೇಮ್ ಓಪನ್ ಆರ್ಡರ್ ಹೆಂಗದ ಹಂಗೆ ಕ್ಲೋಸ್ ಆರ್ಡರ್ ಇಟ್ ವಿಲ್ ಶೋ ಅಸ್ ದ ಆರ್ಡರ್ಸ್ ದಟ್ ಹ್ಯಾವ್ ಬೀನ್ ಕ್ಲೋಸ್ಡ್ ಇನ್ ದಿಸ್. ಚೆಕ್ ಮಾಡಿ ಬಿಡೋಣ. ಎಸ್, ದಟ್ಸ್. ಸೊ ಇದು ಆರ್ಡರ್ ಕ್ಲೋಸ್ಡ್ ಅಂತ ಕ್ಲಿಕ್ ಮಾಡ್ತೀನಿ. ಟೇಬಲ್ ನಂಬರ್ 270 rupees ಬಿಲ್ ಆಗ್ಯದ, ಯಾವತ್ತಿನ ಡೇಟ್ ಅದ, ಇಟ್ ವಿಲ್ ಗಿವ್ ಮಿ ದ ಇನ್ಫಾರ್ಮೇಶನ್. ಓಕೆ, ಸೊ ಈ ರೀತಿಯೊಳಗೆ ವಿ ಕ್ಯಾನ್ ಕ್ಲೋಸ್ ದ ಆರ್ಡರ್ ಇನ್ ದಿಸ್. ಈಗ ಇಲ್ಲಿ ಎಕ್ಸಿಸ್ಟಿಂಗ್ ಇಷ್ಟು ಐಟಮ್ಸ್ ಅವ. ಇಫ್ ಐ ವಾಂಟ್ ಟು ಆಡ್ ಒನ್ ಮೋರ್ ಐಟಮ್ ಟು ದ ಲಿಸ್ಟ್, ಈಗ ಇದು ಮೆಸೇಜ್ ಕೊಡ್ತದೆ. ಇಫ್ ಐ ಡೋಂಟ್ ಸೆಲೆಕ್ಟ್ ದ ಆರ್ಡರ್, ಸೆ ಟೇಬಲ್ ನಂಬರ್ ಸೆಲೆಕ್ಟ್ ಮಾಡಲಿಲ್ಲ ಅಂತ ಅಂಡ್ ಇಫ್ ಐ ಟ್ರೈ ಟು ಕ್ಲಿಕ್ ಆನ್ ಸಬ್ಮಿಟ್, ಅವಾಗ ಎರರ್ ತೋರಿಸ್ಲಿಕ್ಕೆ. ನೌ ಇಟ್ ವಿಲ್ ಪ್ಲೀಸ್ ಸೆಲೆಕ್ಟ್ ದ ಐಟಮ್ ಫ್ರಮ್ ದ ಲಿಸ್ಟ್. ಸೊ ಯು ಸೆಲೆಕ್ಟ್ ದ ಟೇಬಲ್ ನಂಬರ್, click on submit. So order accepted. A particular order running order na bantu. Running order naga you can see open orders over it. Illi you can see table number 7 120 rupees order close ಮಾಡಬೇಕು. So click on close in this case. So click ಮಾಡಿದ ತಕ್ಷಣ order close ಆಯ್ತು. Now you can go to the closed orders. ಅಂದ್ರೆ ಅಲ್ಲಿ ಅವ್ರಿಗೆ ಟಿಫನ್ ನ ಕೊಟ್ಟದ, ಕ್ಯಾಶ್ ನ ಕಲೆಕ್ಟ್ ಆಗದ, ಅದರ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗುತ್ತೆ. ಈ ಐಟಮ್ಸ್ ಆಡ್ ಮಾಡ್ಬೇಕಂದ್ರೆ ಹೆಂಗ್ ಮಾಡಬೇಕು? ಬಿಕಾಸ್ ಇಲ್ಲಿ ಇಷ್ಟು ಐಟಮ್ಸ್ ಅವ. Say if they want to order for a tea ನಾವು ಇದ್ರೊಳಗೆ ಐಟಮ್ ಇಲ್ಲ. ಸೊ ಹೌ ಟು ಆಡ್ ದಟ್? ವೆರಿ ಸಿಂಪಲ್. ಇಲ್ಲಿ ವಿ ಹ್ಯಾವ್ ಆಡ್ ಐಟಮ್ಸ್. ಸೊ ಕ್ಲಿಕ್ ಆನ್ ಆಡ್ ಐಟಮ್ಸ್ ಇನ್ ದಿಸ್. ಆ ಐಟಮ್ಸ್ ಇನ್ಫಾರ್ಮೇಶನ್ ಎಂಟರ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ಐಟಮ್ ನೇಮ್ ಇಸ್ ಟೀ. ನೆಕ್ಸ್ಟ್ ಕ್ವಾಂಟಿಟಿ ಇಸ್ 100 ml. ಅದು ವಿ ಜನರಲಿ ಪುಟ್ ಅ ಮೆಜರ್ಮೆಂಟ್ ಇನ್ ದಿಸ್. ಎಷ್ಟು ಅಮೌಂಟ್ ಅದ? ಸೇ ಇಟ್ ಇಸ್ 10 rupees. ಸೇ ಪ್ಲೇನ್ ಟೀ. ಅದ್ರೊಳಗ lemon tea, tea wala varieties ಬರ್ತವ. So it is just for a plain tea in this case. Click on add product. So click ಮಾಡಿದ ತಕ್ಷಣ we have given must be greater than or equal to 30. Okay, ಇದು ಚೇಂಜ್ ಮಾಡೋಣ. ಸದ್ಯಕ್ಕೆ ಒಂದು 30 rupees is the rate and click on add. So item added successfully. Click on OK. ಈಗ ಇಲ್ಲಿ ಹೋಮ್ ನಾಗ ಹೋಗ್ರಿ. Now you can see the item is added. So ಯಾರೇ ಕಸ್ಟಮರ್ ಬಂದ್ರೆ ಅಂದ್ರೆ ಒಂದು ಹೊಸ ಐಟಮ್ ಅಂದ್ರೆ ಈಗ ಅಲ್ಲಿ ಐಟಮ್ ಆಡ್ ಮಾಡಬೇಕು ಅಂತಂದ್ರೆ that we go in the add item. Add item ನಾಗ ಎಲ್ಲ ಇನ್ಫಾರ್ಮೇಶನ್ ಎಂಟರ್ ಮಾಡ್ರಿ, ಸಬ್ಮಿಟ್ ಕೊಟ್ರಿ ಅಂತಂದ್ರೆ ಹೋಮ್ ಪೇಜ್ ನ ಡಿಸ್ಪ್ಲೇ ಆಗ್ತದೆ. ವ್ಯೂ ಮಾಡ್ಬೇಕಾದ್ರೆ ಎಷ್ಟು ಐಟಮ್ಸ್ ಅವ ಅಂತಂದ್ರೆ ವ್ಯೂ ಐಟಮ್ಸ್ ಅಂತ ಕ್ಲಿಕ್ ಮಾಡ್ರಿ. ಯು ವಿಲ್ ಗೆಟ್ ದ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಫ್ ದ ಐಟಮ್ಸ್ ದಟ್ ಹ್ಯಾವ್ ಬೀನ್ ಆಡೆಡ್ ಇನ್ ದಿಸ್ ಕೇಸ್. ಈ ರೀತಿಯೊಳಗ ಒಂದು ಹೋಟೆಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಸ್ ವಾಟ್ ವಿ ಕ್ಯಾನ್ ರನ್ ಇನ್ ಅವರ್ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಓಕೆ, ಅಂಡರ್ಸ್ಟುಡ್ ಆಲ್ ದೀಸ್ ಆಪ್ಷನ್ಸ್? ಎನಿ ಡೌಟ್ಸ್ ಆನ್ ದಿಸ್? ನೋ? ಫಸ್ಟ್ ಒಂದು ಲಾಗಿನ್ ಮಾಡ್ತೀರಿ, ಒಂದು ಎಂಪ್ಲಾಯ್ ಆಡ್ ಮಾಡ್ತೀರಿ, ಆ ಎಂಪ್ಲಾಯ್ ಮೇಲೆ ಲಾಗಿನ್ ಆಗ್ರಿ. ಲಾಗಿನ್ ಆಗಿ ಇನ್ ದ ಹೋಮ್ ಪೇಜ್ ಯು ಕ್ಯಾನ್ ಟೇಕ್ ದ ಆರ್ಡರ್ಸ್ ಡೈರೆಕ್ಟ್ಲಿ. ಆರ್ಡರ್ ತಗೊಂಡು ನೆಕ್ಸ್ಟ್ ಓಪನ್ ಆರ್ಡರ್ಸ್ ಕ್ಲಿಕ್ ಮಾಡ್ತೀರಿ. ಯಾವ್ದಾದ್ರು ಓಪನ್ ಆರ್ಡರ್ ತೋರಿಸ್ತಾ ಕ್ಯಾಶ್ ಕಲೆಕ್ಟ್ ಆದ ತಕ್ಷಣ ಕ್ಲೋಸ್ ಆರ್ಡರ್ ಅಂತ ಕ್ಲಿಕ್ ಮಾಡ್ತೀವಿ. ದ ಐಟಮ್ ಕಮ್ಸ್ ಅಂಡರ್ ದ ಕ್ಲೋಸ್ಡ್ ಆರ್ಡರ್. ನೆಕ್ಸ್ಟ್ ಇಲ್ಲಿ ಐಟಮ್ಸ್ ಆಡ್ ಮಾಡಬೇಕು ಅಂತಂದಾಗ ಐಟಮ್ ಡೀಟೇಲ್ಸ್ ಪೇಜ್ಗೆ ಹೋಗ್ತೀವಿ. ವಿ ಎಂಟರ್ ಆಲ್ ದ ಐಟಮ್ಸ್ ಇನ್ ದಿಸ್ ಕೇಸ್ ವಿಚ್ ಎವರ್ ವಿ ಹ್ಯಾವ್ ಇನ್ ಅವರ್ ಹೋಟೆಲ್ ಅಂಡ್ ಕ್ಲಿಕ್ ಆನ್ ಆಡ್ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಆಡ್ ಆಯ್ತು ಅಂತಂದ್ರೆ ನಿಮ್ಗೆ ಅಲ್ಲಿ ಮೆನು ಒಳಗೆ ತೋರಿಸ್ಬಿಡ್ತೀವಿ. ತೋರಿಸಿದ ತಕ್ಷಣ ಯು ಕ್ಯಾನ್ ಟೇಕ್ ದ ಆರ್ಡರ್ಸ್ ಫ್ರಮ್ ದ ಕಸ್ಟಮರ್. ಅರ್ಥ ಆಗದ್ರೆ? ಎನಿ ಡೌಟ್ಸ್ ಇನ್ ದಿಸ್? No? Sure? Okay.
ಕ್ವಶನ್ ಈಗ ಇದು ಎಕ್ಸಿಕ್ಯೂಷನ್ ರನ್ ಮಾಡಿ ತೋರಿಸ್ತೀರಿ. ಫಸ್ಟ್ ನಿಮ್ಮ ಪ್ರಾಜೆಕ್ಟ್ ಏನಾರ ಹೇಳ್ತೀರಿ, ಆಮೇಲೆ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀರಿ. ಓಕೆ, ಕ್ವಶನ್ಸ್ ಬಂದಾಗ ಫಸ್ಟ್ ಥಿಂಗ್ ಅದೇನು ಹೇಳಿದೆ ನಿಮ್ಗೆ, ಹಾರ್ಡ್ವೇರ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್ ಕೇಳ್ತಾರೆ. ಲೈಕ್ ನಿಮ್ಮ ಫ್ರಂಟ್ ಎಂಡ್ HTML ಯೂಸ್ ಮಾಡ್ಲಿಕ್ಕೆ, ಕೋಡಿಂಗ್ ಲ್ಯಾಂಗ್ವೇಜ್ ಜಾವಾ ಬರ್ತದೆ, ಬ್ಯಾಕ್ ಎಂಡ್ ಅಂದ್ರೆ ಡೇಟಾಬೇಸ್ ಸ್ಟೋರೇಜ್ MySQL ಯೂಸ್ ಮಾಡ್ಲಿಕ್ಕೆ, ಇವು ಮೂರು ಅಲ್ಲಿ ಹೇಳ್ಬೇಕು. ನೆಕ್ಸ್ಟ್ ಸರ್ವರ್ ಯಾವ್ದು ಯೂಸ್ ಮಾಡ್ಲಿಕ್ಕೆ ಅಂದ್ರೆ ಟಾಮ್ಕ್ಯಾಟ್ ಸರ್ವರ್ ಅಂತ ಹೇಳ್ಬೇಕು. ಟೈಪ್ ಆಫ್ ಅಪ್ಲಿಕೇಶನ್ ಅಂತ ಕೇಳಿದ್ರೆ ವೆಬ್ ಅಪ್ಲಿಕೇಶನ್ ಅಂತ ಹೇಳ್ಬೇಕು. ವೆಬ್ ಅಪ್ಲಿಕೇಶನ್ ಅಂತಂದ್ರೆ ಇಟ್ ಇಸ್ ಅ ಕಮ್ಯುನಿಕೇಶನ್ ಬಿಟ್ವೀನ್ ಕ್ಲೈಂಟ್ ಟು ಕ್ಲೈಂಟ್ ಥ್ರೂ ದ ಸರ್ವರ್. ಸರ್ವರ್ಲಿಂದ ನೀವೇನಾದ್ರೆ ಕ್ಲೈಂಟ್ ಟು ಕ್ಲೈಂಟ್ ಕಮ್ಯುನಿಕೇಟ್ ಆಗ್ತಿರ್ತದೆ. ಈಗ ಎಕ್ಸಾಂಪಲ್ ನಾ ಇಲ್ಲಿ ಡೇಟಾ ಎಂಟರ್ ಮಾಡಿ ಆಡ್ ಪ್ರಾಡಕ್ಟ್ ಕ್ಲಿಕ್ ಮಾಡಿದೆ ಅಂದ್ರೆ ಇದು ಡೇಟಾ ಒಯ್ದು ಒಂದು ಪೇಜಿಗೆ ಕೊಡ್ತಾನೆ. ಆ ಪೇಜ್ ಡೇಟಾ ಸೇವ್ ಮಾಡಿ ನನಗೆ ರಿಟರ್ನ್ ಮಾಡ್ತಾನೆ. ಇದು ಕಮ್ಯುನಿಕೇಶನ್ ಏನಾಗ್ತದೆ, ಇಟ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ದಿಸ್ ಪರ್ಟಿಕ್ಯುಲರ್ ವಿಂಡೋ. ಇದು ನೀವು ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ದ ಪ್ರೋಗ್ರಾಮ್ ವಿಲ್ ನಾಟ್ ಎಕ್ಸಿಕ್ಯೂಟ್. ಈಗ ಎಕ್ಸಾಂಪಲ್ ತೋರಿಸ್ಬಿಡ್ತೀನಿ. ಎಕ್ಸಾಂಪಲ್ ಇಫ್ ಐ ಕ್ಲಿಕ್ ಆನ್ ಕ್ಲೋಸ್, ಆ ವಿಂಡೋ ಕ್ಲೋಸ್ ಆಯ್ತು. ಈಗ ಇಫ್ ಐ ಕ್ಲಿಕ್ ಆನ್ ಹೋಮ್, ಅದು ತಿರುಗ್ತದೆ, ಆಮೇಲೆ ಪೇಜ್ ನಾಟ್ ಫೌಂಡ್ ಎರರ್ ತೋರಿಸ್. ಬಿಕಾಸ್ ದ ಅಪ್ಲಿಕೇಶನ್ ವಿಲ್ ನಾಟ್ ರನ್ ಇಫ್ ಯು ಕ್ಲೋಸ್ ದ ಸರ್ವರ್. ಸೊ ಸರ್ವರ್ ಇಸ್ ಅ ಮೀಡಿಯೇಟರ್ ಬಿಟ್ವೀನ್ ದೀಸ್ ಆಪರೇಷನ್ಸ್. ನೀವು ಟೈಪ್ ಮಾಡಿದಾಗ ಅದು ಹೋಗಿ ಸಬ್ಮಿಟ್ ಮಾಡೋದು ಸರ್ವರ್ ಥ್ರೂನೇ ಆಗ್ತಿರ್ತದೆ. ಓಕೆ, ನೆಕ್ಸ್ಟ್ ದೆನ್ ದೇ ಮೇ ಆಸ್ಕ್ ಯು ಕ್ವೆಶನ್ಸ್ ಆನ್ ಇದು ಎಲ್ಲ ಪೇಜ್ಗಳು ಎಲ್ಲ ಬಂದು ಕೇಳ್ತಾರೆ. ವೇರ್ ಯು ಹ್ಯಾವ್ ಕೆಪ್ಟ್ ಆಲ್ ದೀಸ್ ಪೇಜಸ್. ವೆರಿ ಸಿಂಪಲ್, ನಿಮ್ದು ಸಿ ಡ್ರೈವ್ನಾಗ you have to go to this PC, C drive, this PC, C drive, C drive naga Tomcat 6. Okay, open Tomcat 6, alli web apps. This PC, C drive, Tomcat 6, web apps. Web apps olaga restaurant anta hodu nim project folder. Inside this I have all these JSP pages. ನಾನು ಇವಾಗ ಕ್ಲಾಸ್ ತೊಗೊಂಡಾಗ ಡೇಟಾ ಹೆಂಗೆ ಸ್ಟೋರ್ ಮಾಡಬೇಕು, ಲಾಗಿನ್ ಹೆಂಗೆ ಮಾಡಬೇಕು, ಡಿಸ್ಪ್ಲೇ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಅವೇ ಕೋಡ್ ಯೂಸ್ ಮಾಡ್ಕೊಂಡು ಇದು ಆಪರೇಷನ್ ಮಾಡಬೇಕು. ಓಕೆ, ಲೈಕ್ ಎಕ್ಸಾಂಪಲ್ ಇಲ್ಲಿ ಇಂಡೆಕ್ಸ್ ಅಂತಂದ್ರೆ ನಿಮ್ದು ಲಾಗಿನ್ ಪೇಜ್ ಇರ್ತದೆ. ನೆಕ್ಸ್ಟ್ ನಿಮ್ದು ಎಂಪ್ಲಾಯ್ ಹೋಮ್ ಅಂತಂದ ಪೇಜ್ ಬರ್ತದೆ, ಅಲ್ಲಿ ನಿಮ್ದೆಲ್ಲ ಆರ್ಡರ್ಗಳು ಡಿಸ್ಪ್ಲೇ ಆಗಿರ್ತವೆ. ಅಲ್ಲಿ ನೀವು ರನ್ ಮಾಡೋದಾಗ ತೋರಿಸ್ತದೆ ಮ್ಯಾಲೆ ಸ್ಕ್ರೀನ್ ಮೇಲೆ. ಐ ವಿಲ್ ಶೋ ಯು ದಟ್. So the Tomcat server run is very important. So Tomcat server run ಆದಾಗ ಈಗ ಅವ್ರಿಗೆ ಹೇಳ್ತಾರೆ ಇದು ಪೇಜ್ ಎಲ್ಲದ ತೋರಿಸ್ರಿ ಅಂತ ಹೇಳ್ತಾರೆ. ವೆರಿ ಸಿಂಪಲ್, ಇಲ್ಲಿ ಮ್ಯಾಲೆ ನೋಡ್ಬೇಕು ನೀವು ಎಂಪ್ಲಾಯ್ ಹೋಮ್ ಡಾಟ್ JSP. ಸೊ ಯು ಕ್ಯಾನ್ ಗೋ ಟು ಎಂಪ್ಲಾಯ್ ಹೋಮ್ ಡಾಟ್ JSP. ಈ ಎಂಪ್ಲಾಯ್ ಹೋಮ್ ಒಳಗೆ ವಿ ಹ್ಯಾವ್ ದ ಡಿಸೈನ್. ಅದು ಟೇಬಲ್ ಹೆಂಗೆ, ಇದೆಲ್ಲ ಡೇಟಾಬೇಸ್ ಕನೆಕ್ಟಿವಿಟಿ ಹೇಗೆ ಕೊಟ್ಟಿದ್ದೆ ನಿಮ್ಗೆ. ಕ್ಲಾಸ್ ಡಾಟ್ ಫಾರ್ ನೇಮ್ ನೆನಪದ ಇವೆಲ್ಲ ಹೋಗಿರ್ತದಲ್ಲ. ಓಕೆ, ಸೊ ಇಲ್ಲೆಲ್ಲ ಕ್ಲಾಸಸ್ ಏನೇನು ನಾನು ನಿಮ್ಗೆ ಕ್ಲಾಸ್ ಹೇಗೆ ಕೊಟ್ಟಿದ್ದೆ ಅವೇ ಕ್ಲಾಸ್ ಅವ. ಡಿಸ್ಪ್ಲೇ ಕೋಡ್ ಹೆಂಗದ, ಡಿಸ್ಪ್ಲೇ ಕೋಡ್ ಬರ್ತಿದೆ. ಓಕೆ, ಎಂಪ್ಲಾಯ್ ರಿಜಿಸ್ಟರ್, ಈಗ ಅದು ರಿಜಿಸ್ಟರ್ ಪೇಜ್ ಇರ್ತದೆ. ಇದು ಎಂಪ್ಲಾಯ್ ಆ್ಯಡ್ ಮಾಡೋ ಪೇಜ್ ಎಲ್ಲದ ಅಂತ ಕೇಳ್ತಾರೆ. ಸೊ ವೆರಿ ಸಿಂಪಲ್, ಇಲ್ಲಿ ಮ್ಯಾಲೆ ನೋಡ್ರಿ ಎಂಪ್ಲಾಯ್ ರಿಜಿಸ್ಟರ್ ಡಾಟ್ JSP. ಸೊ ಸೇಮ್ ಆ ಪ್ರಾಜೆಕ್ಟ್ ಫೋಲ್ಡರ್ ಹೋಗ್ತೀರಿ, ಎಂಪ್ಲಾಯ್ ರಿಜಿಸ್ಟರ್ ಡಾಟ್ JSP ಇಸ್ ದ ಪೇಜ್. ಇಲ್ಲದ HTML ಫಾರ್ಮ್ ಡಿಸೈನ್ ಬರ್ತೀವಿ. ಓಕೆ, ಇದು ಡೇಟಾ ಕನೆಕ್ಟಿವಿಟಿ ಎಲ್ಲಿ ಬರ್ತೀರಿ ಏನು ಕೇಳ್ತಾರೆ. ಕನೆಕ್ಟಿವಿಟಿ ಅಂತಂದ್ರೆ ಡೇಟಾಬೇಸ್ನ ಸೇವ್ ಮಾಡೋಕೆ ಕೋಡ್. ನಿಮ್ದು ಅದು ಯಾವ ಪೇಜ್ ಓಪನ್ ಮಾಡಿರ್ತೀರಿ, ದಟ್ ಈಸ್ ಐ ಹ್ಯಾವ್ ಓಪನ್ ದಿಸ್ ಪೇಜ್ ಎಂಪ್ಲಾಯ್ ರಿಜಿಸ್ಟರ್ ಡಾಟ್ JSP. ಕಮ್ ಹಿಯರ್ ಟು ಎಂಪ್ಲಾಯ್ ರಿಜಿಸ್ಟರ್ ಡಾಟ್ JSP. ಇಲ್ಲಿ ಫಾರ್ಮ್ ಟ್ಯಾಗ್ ಎಲ್ಲದ ನೋಡಿ ಆಕ್ಷನ್ ಏನದ ನೋಡ್ಬೇಕು ನೀವು. ಆಕ್ಷನ್ನಾಗ ಇಟ್ ಇಸ್ ಎಂಪ್ಲಾಯ್ ರಿಜಿಸ್ಟರ್ ಸೇವ್. ಎಲ್ಲ ಪೇಜಿಗೆ ಹಂಗೆ ಕೊಟ್ಟಿರ್ತೀನಿ. ಲೈಕ್ ಎಕ್ಸಾಂಪಲ್ ಇದು ಎಂಪ್ಲಾಯ್ ರಿಜಿಸ್ಟರ್ ಅದ ಅಂತಂದ್ರೆ ಇದ್ರದ್ದು ಡೇಟಾಬೇಸ್ ಕನೆಕ್ಟಿವಿಟಿ ವಿಲ್ ಬಿ ಎಂಪ್ಲಾಯ್ ರಿಜಿಸ್ಟರ್ ಸೇವ್. ಸೊ ಎಂಪ್ಲಾಯ್ ರಿಜಿಸ್ಟರ್ ಸೇವ್ನಾಗ ಡೇಟಾ ಫ್ರಂಟ್ ಎಂಡ್ ಲೈನ್ ಡೇಟಾ ತೊಗೊಂಡು ನಾವು ಡೇಟಾಬೇಸ್ನಾಗ ಇನ್ಸರ್ಟ್ ಮಾಡ್ತೀವಿ. ಓಕೆ, ಸೊ ಇದು ನಿಮ್ದು ಕನೆಕ್ಟಿವಿಟಿ ಪಾರ್ಟ್. ಇಲ್ಲೇನದ, ದಿಸ್ ಇಸ್ ದ ಕನೆಕ್ಟಿವಿಟಿ. ಡೇಟಾಬೇಸ್ ಜೊತೆ ಕನೆಕ್ಟಿವಿಟಿ ಎಲ್ಲದ ಅಂತ ಕೇಳಿದ್ರು ಅಂದ್ರೆ ಈ ಸೇವ್ ಪೇಜಸ್ ಒಳಗೆ ಕನೆಕ್ಟಿವಿಟಿ ಇರ್ತದೆ. ಬಟ್ ದಿಸ್ ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ, ಈಗ ನೀವು ಇದು ಎಂಪ್ಲಾಯ್ ಆ್ಯಡ್ ಮಾಡ್ರಿ ಅಂತ ಹೇಳ್ತಾರೆ. ನೀವು ಎಂಪ್ಲಾಯ್ ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿದ್ಮೇಲೆ ಇದು ಎಲ್ಲಿ ಸೇವ್ ಆಗಿದೆ ತೋರಿಸ್ರಿ ಅಂತ ಹೇಳ್ತಾರೆ. ಲೈಕ್ ಎಕ್ಸಾಂಪಲ್ ಭೂಮಿಕಾಂತ್ ಇನ್ಫಾರ್ಮೇಶನ್ ಇದ್ರಾಗ ಆ್ಯಡ್ ಮಾಡೋದು, ಅದು ಎಲ್ಲಿ ಆ್ಯಡ್ ಆಗೋದು ತೋರಿಸ್ರಿ ಅಂತ ಹೇಳ್ತಾರೆ. ಅದಕ್ಕೆ ಶೋ ಮಿ ವೇರ್ ದಟ್ ಡೇಟಾ ಇಸ್ ಸ್ಟೋರ್ಡ್. ಅವಾಗ ನೀವೇನು ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಓಪನ್ MySQL. ಸ್ಟಾರ್ ಬಟನ್ ಹೊತ್ತಿ MySQL ಹೊತ್ರಿ, ಹಿಂಗೆ ಬ್ಲ್ಯಾಕ್ ಸ್ಕ್ರೀನ್ ಒಂದು MySQL ಅಂತ ಬರ್ತದೆ. ಕ್ಲಿಕ್ ಆನ್ ದಿಸ್. ಇಲ್ಲಿ ಇಟ್ ವಿಲ್ ಆಸ್ಕ್ ಫಾರ್ ದ ಪಾಸ್ವರ್ಡ್. ಪಾಸ್ವರ್ಡ್ ನಿಮ್ದು MySQL ಡೇಟಾಬೇಸ್ ಇಂದ root at 123 R capital. Root at 123, that is a database password. So I'll enter that ROOT at 123. SQL
click on this, okay, 3 wrong password ಹೊಡೆದ್ರೆ immediate ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಇಲ್ಲಿ ನಿಮ್ದು ಡೇಟಾಬೇಸ್ ನೇಮ್ ಬಂದು ರೆಸ್ಟೋರೆಂಟ್. ಓಕೆ, ಸೊ ನಿಮ್ಮ ಪ್ರಾಜೆಕ್ಟ್ ನೇಮ್ ಏನದ ಅದೇ ಹೆಸರು ಮಾಡಿ ಡೇಟಾಬೇಸ್ ಕ್ರಿಯೇಟ್ ಮಾಡಿರ್ತೀನಿ. ಸೊ ಯೂಸ್ ರೆಸ್ಟೋರೆಂಟ್, ಸ್ಪೆಲ್ಲಿಂಗ್ ಡೇಟಾಬೇಸ್ ಸ್ಪೆಲ್ಲಿಂಗ್ ಎಲ್ಲ ಕರೆಕ್ಟ್ ಇರಬೇಕು. So copy the database name and paste it. Okay. So restaurant. Even ಮಾಡಬೇಕು use restaurant semicolon. Okay, so this is a database that we have created. Next ಇದ್ರೊಳಗ show tables. Show tables. So ನಿಮ್ಮಲ್ಲಿ 3 ಟೇಬಲ್ ಅವ. ಒಂದು ಟೇಬಲ್ ಕಾಲ್ಡ್ ಆಸ್ TBL ಎಂಪ್ಲಾಯ್ ಅಂತ, ನಿಮ್ದು ಎಂಪ್ಲಾಯ್ ಇದೆಲ್ಲ ರಿಜಿಸ್ಟರ್ ಮಾಡಿದ ಡೇಟಾ ಇದ್ರಾಗ ಸ್ಟೋರ್ ಆಗ್ತದ. TBL ಐಟಮ್ಸ್, ನೀವೇನು ಐಟಮ್ಗಳು ಆ್ಯಡ್ ಮಾಡಿದ್ರಿ ಅವು ಐಟಮ್ಸ್ಗಳು ಇಲ್ಲಿ ಸ್ಟೋರ್ ಆಗ್ತವೆ. ಕಸ್ಟಮರ್ ಕಡೆ ನಾವೇನು ಆರ್ಡರ್ ತೊಗೊಂಡಿದ್ವಿ ಅದು TBL ಆರ್ಡರ್ನ ಸೇವ್ ಆಗುತ್ತೆ. ಓಕೆ, ಸೊ ಇಲ್ಲಿ ಈಗ ಎಂಪ್ಲಾಯ್ ಇನ್ಫಾರ್ಮೇಶನ್ ತೋರಿಸ್ರಿ ಅಂತ ಹೇಳಿದ್ರು. ಏನಿಲ್ಲ, ವೆರಿ ಸಿಂಪಲ್, ಯು ಹ್ಯಾವ್ ಟು ರೈಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೆಕ್ಸ್ಟ್ ಅಂಡ್ ಸೆಮಿಕೋಲನ್. ಎಂಟರ್ ಕ್ಲಿಕ್ ಮಾಡ್ರಿ. ದೇರ್ ಆರ್ 3 people who have registered. ಸೊ ಒಂದು ನನ್ನ ಹೆಸರು ಬರೋದ, ಇನ್ನೊಂದು ಕಿರಣ್ ಅಂತದ, ಈಗ ಜಸ್ಟ್ ಭೂಮಿಕಾಂತ ಇನ್ಫಾರ್ಮೇಶನ್ ಆ್ಯಡ್ ಮಾಡಿ. ಸೊ ಈ ರೀತಿಯಾಗಿ ಅವ್ರ ಟೇಬಲ್ನ ಎಲ್ಲಿ ಸ್ಟೋರ್ ಆಗತ್ತೆ ತೋರಿಸ್ರಿ ಅಂತಂದ್ರೆ ಯು ಹ್ಯಾವ್ ಟು ಫಾಲೋ ದಿಸ್. ಸಿಂಪಲ್, ಯೂಸ್ ನಿಮ್ದು ಡೇಟಾಬೇಸ್ ನೇಮ್, ಶೋ ಟೇಬಲ್ಸ್ ಅಂತ ಕೊಡ್ರಿ, ಎಲ್ಲ ಟೇಬಲ್ ಹೆಸರು ಬರ್ತದ. ನಿಮಗೆ ಯಾವ ಟೇಬಲ್ ನೇಮ್ ಡೇಟಾ ಹೇಳಾರ ಸೆಲೆಕ್ಟ್ ಸ್ಟಾರ್ ಫ್ರಮ್ ಆ ಟೇಬಲ್ ನೇಮ್ ಇಷ್ಟು ಕೊಟ್ರಿ ಅಂತಂದ್ರೆ ಇಟ್ ವಿಲ್ ಶೋ ದ ಡೇಟಾ ದಟ್ ಇಸ್ ಸ್ಟೋರ್. ಈಗ ಅವ್ರು ಆರ್ಡರ್ ಮಾಡಿದ್ದ ಇನ್ಫಾರ್ಮೇಶನ್ ನೋಡೋಣ. ಸೇ TBL ಆರ್ಡರ್, ಸೆಲೆಕ್ಟ್ ಸ್ಟಾರ್ ಫ್ರಮ್ TBL ಆರ್ಡರ್ ಸೆಮಿಕೋಲನ್ ಎಂಟರ್. ಸೊ ಐಟಮ್ಸ್ಗಳು ಆರ್ಡರ್ ಮಾಡಿ ಇಲ್ಲಿ ಸೇ ಟೇಬಲ್ ನಂಬರ್ 7 ನಾ ಕೂತು ಒಂದು ಇಡ್ಲಿ ತೊಗೊಂಡಿದ್ರು, ಆಮೇಲೆ 2 ಇಲ್ಲೆಲ್ಲ ಅವ. 2 ನಂಗೆ ನಿನ್ನೆ ಒಂದಿಷ್ಟು ಆರ್ಡರ್ ಕೊಟ್ಟಿರ್ತದೆ, ಇವತ್ತಿಂದ ಆರ್ಡರ್ಗಳವ, ಅದು ಡೇಟ್ ಎಲ್ಲ ಸ್ಟೋರ್ ಆಗಿರ್ತದೆ. ವಾಟ್ ದಿಸ್ ಪಾಯಿಂಟ್ ಡೇಟ್ ಸ್ಟೋರ್ ಆಗಿರ್ತದೆ, ಎಷ್ಟು ಕಾಸ್ಟ್ ಅದಕ್ಕೆ, ಆಮೇಲೆ ಯಾವ್ಯಾವ ಓಪನ್ ಅದ ಯಾವ್ಯಾವ ಕ್ಲೋಸ್ಡ್ ಅವ ಅವೆಲ್ಲ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗ್ತದೆ. ಸೊ ಏನು ಆರ್ಡರ್ ಆ್ಯಡ್ ಮಾಡಿರ್ತೀವಿ ಇಲ್ಲಿ ಬಂದಿರ್ತದೆ. ಯು ಹ್ಯಾವ್ ಟು ಜಸ್ಟ್ ಟೈಪ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ವಿಚ್ ಟೇಬಲ್ ಡೇಟಾ ದೇ ವಾಂಟ್ ಟು ವ್ಯೂ ದಿಸ್. ತಿಳಿತದ ಪಾಯಿಂಟ್ ಇಷ್ಟು ರನ್ ಮಾಡಿ ತೋರಿಸಿ ಸಾಕು. ಕೋಡಿಂಗ್ನಾಗ ಕೋಡಿಂಗ್ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಹೇಳಲ್ಲ, ಬಟ್ ಕನೆಕ್ಟಿವಿಟಿ ಎಲ್ಲದ ಅಂತ ಕೇಳ್ತಾರೆ. ಕನೆಕ್ಟಿವಿಟಿ ಎಲ್ಲ ಸೇವ್ ಪೇಜಸ್, ಇಲ್ಲಿ ಸೇವ್ ಅಂತ ಎಂಡಿಂಗ್ ಏನವ ಆ ಸೇವ್ ಪೇಜಸ್ನ ಯು ವಿಲ್ ಫೈಂಡ್ ದ ಕನೆಕ್ಟಿವಿಟಿ. ದಿಸ್ ಇಸ್ ದ ಕನೆಕ್ಟಿವಿಟಿ ಪಾರ್ಟ್. ಓಕೆ, ಬ್ಯಾಕ್ ಎಂಡ್ನ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಲೈಕ್ ಬ್ಯಾಕ್ ಎಂಡ್ನಾಗ ಏನಂತಂದ್ರೆ ದೇ ಮೇ ಆಸ್ಕ್ ಯು ಡೇಟಾಬೇಸ್ ಟೇಬಲ್ ಹೆಸರು ಏನದ, ಎಷ್ಟು ಟೇಬಲ್ಗಳವ ನಿಮ್ಮ ಡೇಟಾಬೇಸ್ನಾಗ, ಟೇಬಲ್ ಹೆಸರು ಹೇಳ್ರಿ ಅಂತ ಹೇಳ್ರಿ. ಏನು ನಾವು ಟೇಬಲ್ ಹೆಸರು ಹಂಗಲ್ರಿ, ಎಕ್ಸಾಕ್ಟ್ ಟೇಬಲ್ ಅದಕ್ಕೆ ಬ್ಯಾಟ್ ಇರಂಗಿಲ್ಲ, ಬಟ್ 3 ಟೇಬಲ್ ಅವ ಅಂತ ಹೇಳಬೇಕು. ದೇರ್ ಆರ್ 2-3 tables, TBL ಎಂಪ್ಲಾಯ್, TBL ಐಟಮ್, TBL ಆರ್ಡರ್, ಆ ಟೇಬಲ್ ನೇಮ್ ಎಕ್ಸಾಕ್ಟ್. ಓಕೆ, ಇಲ್ಲ ತೋರಿಸ್ರಿ ಅಂತಂದ್ರೆ ಯು ಹ್ಯಾವ್ ಟು ಓಪನ್ ದಿಸ್ ಫಂಕ್ಷನ್. ಲೈಕ್ ಯೂಸ್ ರೆಸ್ಟೋರೆಂಟ್ ಅಂತ MySQL ಓಪನ್ ಮಾಡ್ತೀರಿ, ಯೂಸ್ ರೆಸ್ಟೋರೆಂಟ್, ಶೋ ಟೇಬಲ್ಸ್ ಆ್ಯಂಡ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಆ ಟೇಬಲ್ ನೇಮ್. ಅವಾಗಿಂದ ಅದ್ರಾಗಿನ ಡೇಟಾ ತೋರಿಸಿ. ಒಂದು ರಿಜಿಸ್ಟರ್ ಮಾಡ್ರಿ ಅಂತ ಹೇಳ್ತಾರೆ, ಅದು ಎಲ್ಲಿ ಸ್ಟೋರ್ ಆಗ ತೋರಿಸ್ರಿ ಅಂತ ಹೇಳ್ತಾರೆ. ಯೂಸಲಿ ದೇ ವಿಲ್ ಆಸ್ಕ್ ಕ್ವೆಶ್ಚನ್ಸ್ ಆಫ್ ದೀಸ್. ಇಲ್ಲ ಹಾರ್ಡ್ವೇರ್ ಸಾಫ್ಟ್ವೇರ್ ಅಂದ್ರೆ ಫಿಕ್ಸ್, ದೇ ವಿಲ್ ಆಸ್ಕ್ ಯು ಹಾರ್ಡ್ವೇರ್ ಸಾಫ್ಟ್ವೇರ್ ರಿಕ್ವೈರ್ಮೆಂಟ್ಸ್. ಕ್ಲಿಯರ್ ಇದ್ರೆ ಸೇಮ್ ಆನ್ಸರ್ಸ್ ನಿಮಗೂ ಕೇಳಿಸ್ಕೊಂಡ್ರಿ ಇಲ್ಲ? ಅಂಡರ್ಸ್ಟುಡ್ ದಿಸ್? ಏನಾರ ಡೌಟ್ಸ್ ಇದ್ರೆ ಕೇಳಿ.